ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ, ಯಾರನ್ನೋ ಬಚಾವ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸರ್. ಖಂಡಿತ ನಿಮಗೆ ನೋಡಿ, ನಾವು ಇದ್ರಲ್ಲಿ ಹೇಳ್ತಾ ಇದೆ ನೋಡಿ, ಕಶ್ಯಪ್ ಅವರು ಹೇಳಿದ್ರು ಅಲ್ಲಿ ಆ ರೀತಿ ಭ್ರಷ್ಟಾಚಾರ ಆಗಿದೆ, ಅಖಿಲೇಶ್ ಯಾದವ್ ಅವರಿಗೆ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ, ಇದ್ರ ಬಗ್ಗೆ ಡಾಕ್ಯುಮೆಂಟ್ ಇದ್ರೆ ಅವಶ್ಯವಾಗಿ SIT ಟೀಮ್ ಕೊಡಿ, ಅವರನ್ನು ಬಂಧನ ಮಾಡ್ಲಿ, ಅವರನ್ನು ಎನ್ಕ್ವೈರಿ ಮಾಡ್ಲಿ. SIT ಟೀಮ್ ಏನ್ ಕಡ್ಲೆಕಾಯಿ ತಿಂತಾ ಇದೆಯಾ? ಯಾಕೆ ಇವ್ರು ಕೊಡ್ಬೇಕು ಸರ್? ಅವ್ರು ಮಾಡ್ಬೇಕು ಅದನ್ನ. ಅಲ್ಲಿ ಟ್ರಸ್ಟ್ ಮೆಂಬರ್ಗೆ ಹೋಗಿ SIT ರಿಪೋರ್ಟ್ ಕೊಡೋದಲ್ಲ. SIT ರಿಪೋರ್ಟ್ ಟ್ರಸ್ಟ್ ಮೆಂಬರ್ಗೆ ಯಾರು ಖಜಾನೆ ಕಾಯ್ತಾ ಇದ್ ಯಾರು ಕಾಯ್ಬೇಕಾಗಿತ್ತು ಅವನಿಗೆ ಹೋಗಿ ಕೊಡೋದಲ್ಲ. ಖಜಾನೆಯಲ್ಲಿ ಕಳ್ತನ ಮಾಡೋದಕ್ಕೆ ಬಿಟ್ಬಿಟ್ಟು ಈಗ ರಿಪೋರ್ಟ್ ತಗೊಂಡು ಇನ್ನೇನ್ ಮಾಡ್ತಾರ ಅವರು? ನೋ ಸರ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಎಸ್, ಥ್ಯಾಂಕ್ ಯು. ಸರಿ ಆಯ್ತು ಸರ್ ಶರತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಒಂದೇ ನಿಮಿಷ ಒಂದೇ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಮುಜರಾಯಿ ದೇವಸ್ಥಾನಗಳ ಹುಂಡಿ ಇದು ಲೆಕ್ಕಾಚಾರ ಮಾಡೋದು ಬ್ಯಾಂಕ್ಗಳು. ಉತ್ತರ ಪ್ರದೇಶ ಅದನ್ನ ಅವರೇ ಏನಕ್ಕೆ ಇಟ್ಕೊಂಡಿದ್ದಾರೆ? ಒಂದು ಬ್ಯಾಂಕ್ಗೆ ಏನು ಕೊಟ್ಟಿಲ್ಲ. ಬ್ಯಾಂಕ್ಗೆ ಒಪ್ಪಿಸ್ಬಿಟ್ರೆ ಹುಂಡಿಲಿ ಎಷ್ಟು ಬಂದಿದೆ ದುಡ್ಡು ಲೆಕ್ಕಾಚಾರ ಎಲ್ಲ ಹಾಕಿ ಅವ್ರು ಜಮಾ ಮಾಡಿ, ಸ್ವಾಮಿ ನಿಮ್ಮ ದುಡ್ಡು ಹುಂಡಿ ದುಡ್ಡು ಎಷ್ಟು ಬಂದಿದೆ ಅಂತ. ಇದು CCTV ನೀವೇ ನೋಡ್ತಿದ್ದೀರಾ. ಅಲ್ಲಿ ಮಾಡ್ತಿರೋದು ಪ್ರೈವೇಟ್ ಪಾರ್ಟಿ ಕೌಂಟಿಂಗು. ಪ್ರೈವೇಟ್ ಪಾರ್ಟಿಗಳು ಅಲ್ಲ, ಪ್ರೈವೇಟ್ ಪಾರ್ಟಿ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿದ್ರೆ ಒಂದು ಸೀರಿಯಸ್ ಏನು ಅಂತ ಹೇಳಿದ್ರೆ ಸೆಕ್ಯೂರಿಟಿನೂ ಕಾಂಪ್ರಮೈಸ್ ಅಂತ ಅರ್ಥ. ಹೌದು, ಅವರೇ ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಕಾಂಪ್ರಮೈಸ್ ಆಗಿದೆ, ಮಾನಿಟರಿಂಗ್ ಸಿಸ್ಟಮ್ ಕಾಂಪ್ರಮೈಸ್ ಆಗಿದೆ, CCTV ಫುಟೇಜ್ ಗಳನ್ನ ಬ್ಯಾಕಪ್ ಮಾಡಿಲ್ಲ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ತಮ್ಗೆ ಹೇಗ್ ಬೇಕೋ ಹೇಗೆ ಲೂಟಿ ಹೊಡಿಬೇಕು ಅಂತ. ಆಮೇಲೆ ನೀವು ಅಲ್ಲಿ ನೀವು ದುಡ್ಡು ಅನ್ನುವಂತ ಒಂದು ಸೂಕ್ಷ್ಮ ವಿಚಾರ, ಅದನ್ನ ಎಣಿಕೆಗೆ ಮತ್ತು ಅದನ್ನ ನಿಭಾಯಿಸೋದಕ್ಕೆ ನೀವಿಟ್ಟಿರೋದು ಯಾರು? ನಿಮ್ಮ ಆಪ್ತರನ್ನ, ನಿಮ್ಮ ಮನೇಲಿ ಕಸ ಗುಡ್ಸೋರ್ನ, ನಿಮ್ಮ ಮನೇಲಿ ಡ್ರೈವಿಂಗ್ ಮಾಡೋರ್ನ, ನಿಮ್ಮ ಮನೆಯಲ್ಲಿ ಕಾರ್ ಮೆಕ್ಯಾನಿಕ್ ಆಗಿರೋರ್ನ, ಅವ್ರನ್ನೆಲ್ಲ ಇಡೋದು ನೀವು. ಸೊ ಅದಕ್ಕೆ ಅಂತ ಒಂದು ಸಿಸ್ಟಮ್, ಆಮೇಲೆ ಒಂದು SOP ಅಂತ ಮಾಡ್ಕೊಂಡಿದ್ದಾರೆ ಅವರು. ಸೊ SOP ಅಂತ ಮಾಡ್ಕೊಂಡಿದ್ದಾರೆ, ಆದ್ರೆ ಯಾವ SOP ಮೇಂಟೈನ್ ಮಾಡಿಲ್ಲ ಅವರು. ಒಂದು ಬ್ಯಾಂಕ್ ಶಾಖೆಯನ್ನೇ ನೀವು ಮಂದಿರದೊಳಗಡೆ ತೆಗಿಬಹುದು ಸರ್. ಬ್ಯಾಂಕ್ ಒಂದು SBI ಬ್ಯಾಂಕ್ ಶಾಖೆಯನ್ನೇ ತೆಗಿಬಹುದು ಮಂದಿರದ ಒಳಗಡೆ ನೀವು. ಅದಕ್ಕೆ ಹೇಳ್ತಾ ಇರೋದು ರಾಜ್ಯದಲ್ಲಿ ಮುಜರಾಯಿ ದೇವಸ್ಥಾನದ ನಾಗೇಂದ್ರ ಪ್ರಸಾದ್ ಲೆಕ್ಕಾಚಾರ ಮಾಡೋದು ಬ್ಯಾಂಕ್ಗಳು. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅದು ಅಯೋಧ್ಯೆ ಲೆಕ್ಕಾಚಾರ. ಆಯ್ತಾಯ್ತು ಸರ್, ನಾಗೇಂದ್ರ ಪ್ರಸಾದ್ ಅವರು ಭದ್ರತಾ ವೈಫಲ್ಯ ಸ್ಪಷ್ಟವಾಗಿ ಪ್ರಾಥಮಿಕ ಹಂತದಲ್ಲಿ ಹೇಳಿರ್ತಕ್ಕಂಥದ್ದು. ಯಾವ CC ಕ್ಯಾಮೆರಾಗಳ ಮುಂದೆ ದುಡ್ಡು ಎತ್ತುವಾಗ ಅವರಲ್ಲಿ ಗುಂಪುಗಾರಿಕೆ ಮಾಡ್ಕೊಂಡು ಹೋಗಿ ಅಡ್ಡ ನಿಂತ್ಕೊಂಡು ದುಡ್ಡುಗಳು ಎತ್ತಿರ್ತಕ್ಕಂಥದ್ದು. ಒಂದು ನಿಮಿಷ ಭದ್ರತಾ ವೈಫಲ್ಯ ಅಂತ ಅದಕ್ಕೆ ಸೆಕ್ಯೂರಿಟಿ ಕಾಂಪ್ರಮೈಸ್ ಅದ್ರ ಮೇಲೆ ಎಲೆಕ್ಷನ್. ಎರಡನೇದು, ಈ ನೋಟ್ಗಳು ಕಂತೆಗಳನ್ನು ಕಟ್ಟುವಂತ ಸಂದರ್ಭದಲ್ಲಿ, ಬ್ಯಾಂಕ್ ಹೋಗುವಂತ ಸಂದರ್ಭದಲ್ಲಿ 5,000 50,000ಕ್ಕೆ ಎಕ್ಸ್ಟ್ರಾ ನೋಟ್ಗಳು ಕಟ್ಟಿ ದಾರಿಲಿ ಹೋಗ್ಬೇಕಾದ್ರೆ ನೋಟ್ಗಳು ಎತ್ತಿರ್ತಕ್ಕಂಥದ್ದು, ಬ್ಯಾಂಕಲ್ಲಿ ಕೌಂಟ್ ಮಾಡಿದಾಗ ಇದೆಲ್ಲ ಒಂದು ಜಾಲ ಇದೆ. ಒಂದ್ ನಿಮಿಷ, ಜಾಲ ಅಲ್ಲ ಕೇಳಿ. ಈಗ ಉದಾಹರಣೆಗೆ, ಈಗ ನಿಮ್ಗೆ ನಾನು ಒಂದು 50,000 ರೂಪಾಯಿ ದುಡ್ಡು ಕೊಡ್ಬೇಕು, ಅದ್ರಲ್ಲಿ 2 ನೋಟ್ ಎಗರ್ಸೋದು ಅದೇನ್ ದೊಡ್ಡ ವಿಚಾರ ಅಲ್ಲ. ಒಂದು ದಿನಕ್ಕೆ 5 ಲಕ್ಷ ರೂಪಾಯಿ, 5.5 ವರ್ಷ, ಎಷ್ಟು ದಿನಗಳಾಯ್ತು, ಎಷ್ಟು ಕೋಟಿ ಆಯ್ತು. ಇದು 2 ನೋಟು 3 ನೋಟು ಎಗರ್ಸೋದಲ್ಲ ಸರ್. ಇದು ದೊಡ್ಡ 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 ಖದೀಮರು ಡಕಾಯ್ತರು ಲೂಟಿ. ಇದು ಶಿವಸೇನೆ ಕೊಟ್ಟಿರೋ ಬೆಳ್ಳಿ ಇಟ್ಕೆನೂ ಲಪ್ಟಾಯಿಸವ್ರೆ. ಬೆಳ್ಳಿ ಇಟ್ಕೆ ಐತೆ, ಚಿಕ್ಕ ಚಿನ್ನದ ಬಂದಿದೆ ಮಾಹಿತಿ ವಾಪಸ್. ಬೆಳ್ಳಿ ಇಟ್ಕೆಗಳಿದೆ, ಚಿನ್ನದ ಒಡವೆಗಳು ಸಹ ಅದ್ರ ಜೊತೆ ಕೊಡ್ತಿದ್ರು. ಖಂಡಿತ ಅದರದ್ದು ಲೆಕ್ಕಾಚಾರ ಇಲ್ಲ ಅಂತ ಅದು ಮುಂದೆ ಬರ್ತಾ ಇದೆ. ಬಟ್ ಯಾವುದೇ ಆಗಿರ್ಲಿ ಮೇಡಮ್, ಯಾವುದೇ ದೇವಸ್ಥಾನ, ಯಾವುದೇ ಮಸೀದಿ, ಯಾವುದೇ ದೇವಸ್ಥಾನ ಆಗಿರ್ಲಿ, ಯಾವುದೇ ಚರ್ಚ್ ಆಗಿರ್ಲಿ ಅಥವಾ ಯಾವುದೇ ಮಸೀದಿ ಆಗಿರ್ಲಿ, ದೇವರೇನೆ. ಯಾವುದೇ ದೇವಸ್ಥಾನದಲ್ಲಿ ತಪ್ಪು ನಡೆದ್ರು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ. ಈ ಅಸಾರಾಮು, ರಾಮ್ ರಹೀಮು ರೇಪಿಸ್ಟ್ಗಳು, ಕನ್ವಿಕ್ಟೆಡ್ ರೇಪಿಸ್ಟ್ಗಳು, ಕನ್ವಿಕ್ಟೆಡ್ ಬಿಡಿ, ಸಣ್ಣ ಪುಟ್ಟ ರೇಪಿಸ್ಟ್ಗಳನ್ನ ತಿರುಪ್ತಿ ತೋರಿಸಿದಷ್ಟು ಒಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ. ನೀವು ನಿಮ್ ಪರವಾಗಿ ಹೇಳ್ತಾ ಇದ್ದೀನಿ ನಾನು. ಈಗ ಅಸಾರಾಮ್ ಇಲ್ಲ, ನಿಮ್ ಪರವಾಗಿ ಯಾಕೆ ಅಂತ ಹೇಳ್ತೇನೆ. ಅಸಾರಾಮು, ರಾಮ್ ರಹೀಮ್ ಅಂತ ರೇಪಿಸ್ಟ್ಗಳು ಹೋಗಿ ಅಲ್ಲಿ ಅದೇನೋ ಸ್ವಂತವಾಣಿ ಎಲ್ಲ ಮಾಡ್ಬಿಟ್ಟು ಬಂದ್ರು ರಾಮ ಮಂದಿರದಲ್ಲಿ ದರ್ಶನ ಕೊಟ್ರೆ, ಕಾಂಗ್ರೆಸ್ ಪ್ರತಿನಿಧಿಗಳು ಯಾಕೆ ಹೋಗ್ಬಾರ್ದು? ಕಾಂಗ್ರೆಸ್ ಪ್ರತಿ ಯಾರ ರಾಮ ಮಂದಿರ ಯಾರಪ್ಪನ ಮನೆ ಆಸ್ತಿ, ಯಾರಪ್ಪನ ಮನೆ ಆಸ್ತಿ. ಈಗ ಉದಾಹರಣೆಗೆ ನಾನು ಪಕ್ಕ ಒಂದು ಉದಾಹರಣೆ ಕೊಡ್ತೀನಿ. ಮಂಜುನಾಥನ ವಿಚಾರದಲ್ಲಿ ಒಂದು ಅಪವಾದ ಬಂದಾಗ BJP ಅವರು ಇದು ಮಾಡಿದ್ರು, ಏನು ಬೆಂಗಳೂರಿಂದ ಚಲೋ ಮಾಡಿದ್ರು ಧರ್ಮಸ್ಥಳದವರೆಗೆ.
ಗೌರ್ಮೆಂಟು ನಿಮ್ಮನ್ನ ಹೌಸ್ ಅರೆಸ್ಟ್ ಮಾಡಿ ಅಲ್ಲಿ ಎಲ್ಲಿ ಹಾಸನದಲ್ಲೇ ನಿಮ್ಮನ್ನ ಅರೆಸ್ಟ್ ಮಾಡಿಬಿಡ್ತೀವಿ ಅಂತ ನಿಲ್ಲಿಸ್ಬಿಟ್ರಾ? ಹಾಂ, ಇಲ್ಲಿ ಯಾಕೆ ಭಯ? ಏನು ಹೊರಗಡೆ ಬರ್ತದಂತ ಭಯ? ಯಾಕೆ ಭಯ ಪಡಬೇಕು ಯೋಗಿ ಸರ್ಕಾರ? ಯಾಕೆ ಹೋಟೆಲ್ಗೆ ಹೋಗ್ಬಿಟ್ಟು ಹೋಟೆಲಲ್ಲೇ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಬೇಕು? ಯಾಕೆ ಬಿಡಬಾರ್ದು? ಅರವಿಂದ್ ಕೇಜ್ರಿವಾಲ್ ಅವ್ರು ಹೋಗಿ ಬಂದ್ರಲ್ಲ, ಏನಾಯ್ತು? ತಪ್ಪಿತಸ್ಥರು ಯಾರೇ ಇರ್ಲಿ ಶಿಕ್ಷೆ ಆಗಲೇಬೇಕು, ಅಷ್ಟೇ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ. ಆ ಹೆಸರಲ್ಲಿ ಇನ್ನೊಂದು ಸ್ವಲ್ಪ ಇದ್ ಮಾಡಿ 27 ಗೆದ್ಬಿಡೋಣ ಅಂತ. ನೋ, ಈಗ ನೋಡಿ, ಏನೇ ಆಗ್ಲಿ ಸರ್, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಇವತ್ತು ಇದು ಎಲ್ಲೂ ನಡೆದಿಲ್ವಾ, ಯಾವ ದೇವಸ್ಥಾನದಲ್ಲೂ ನಡೆದಿಲ್ವಾ, ಯಾವ ಟ್ರಸ್ಟಲ್ಲೂ ನಡೆದಿಲ್ವಾ, ನಡೆದಿದೆ. ಅದೇನೋ ಅಂತಾರಲ್ಲ, ಹಂಗೆ ಹಣ ನೋಡಿದ್ರೆ ಹೆಣನೂ ಬಾಯ್ ಬಿಡುತ್ತೆ ಅಂತ. ಅದು ಮಂದಿರ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ, ನಿಮ್ಮನೆ ಆಗಲಿ, ನಮ್ಮನೆ ಆಗಲಿ, ಎಲ್ಲೇ ಆಗಲಿ. ಸೊ ಕಳ್ಳರು, ಕದೀಮರು, ಲೂಟಿಕೋರರು ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ರಾಮ ಮಂದಿರ ಅನ್ನೋದು ತಪಸ್ಸು ಸರ್. ಅದು ಒಂದಿನ 2 ದಿನದ್ದಲ್ಲ. ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಗೊತ್ತು ತಾನೆ, ಎಷ್ಟು ದಂಗೆಗಳಾದವು ಗೊತ್ತು ತಾನೆ ನಿಮಗೆ. ನಾವು ಸಾಕ್ಷಿ, ನೀವು ಸಾಕ್ಷಿ. ನೀವು ನಮಗಿಂತ ವಯಸ್ಸಲ್ಲಿ ಒಂದು ಸ್ವಲ್ಪ ದೊಡ್ಡವರಿದ್ರು, ಯುವಕರಿದ್ದಾಗ ನೋಡಿರ್ಬೋದು, ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡಿರ್ಬೋದು, ಹೌದಲ್ವಾ ಸರ್? ಸೊ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಕಣ್ಣಾರೆ ಕಾಣದೇ ಇದ್ದರೆ ಅದರ ಹಿಂದಿನ ಪ್ರಯತ್ನ, ಎಫರ್ಟು ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಏನು ಸರ್, ನಮ್ಮೂರಲ್ಲಿ ಬಂದಿತ್ತು ಸರ್ ರಾಮ ರಥಯಾತ್ರೆ, ನಾವು ಭಜನೆ ಮಾಡ್ಕೊಂಡು ಓಡಾಡಿದ್ದೀವಿ. ನನಗಿನ್ನೂ ನೆನಪು, ಚಿಕ್ಕ ಹುಡುಗಿ ನಾನು, ತುಂಬ ಚಿಕ್ಕ ಹುಡುಗಿ ನಾನು, ನನಗಿನ್ನೂ ನೆನಪಿದೆ. ಸೊ ಇದೆಲ್ಲ ನಮ್ಮದು. ನಾವು ಏನೇ ಮಾತಾಡ್ಬೋದು ಸರ್, ಒಳಗಡೆ ಎಲ್ಲರ ಆತ್ಮದಲ್ಲೂ ರಾಮ ಇದ್ದಾನೆ ಸರ್. ಆ ರಾಮ ಯಾರು ಗುತ್ತಿಗೆ ತಗೊಳಕ್ಕಾಗೋದಿಲ್ಲ. ಇವತ್ತು ರಾಮ ಇರೋದಕ್ಕೆ ಈ ಒಂದು ಅವ್ಯವಸ್ಥೆ ಹೊರಗಡೆ ಬಂದಿರೋದು. ರಾಮ ಇಲ್ದಿದ್ರೆ ಹೊರಗಡೆ ಬರ್ತಾ ಇರಲಿಲ್ಲ ಇದು. ಸೊ ಎಲ್ಲ ಕೆಡಕಿಗೂ ಒಂದು ಅಂತ್ಯ ಇದ್ದೇ ಇದೆ. ಆ ಅಂತ್ಯವನ್ನು ದೇವರೇ ಶ್ರೀರಾಮಚಂದ್ರನೇ ಆಡ್ತಾನೆ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್.